ವಹಿಸಿಕೊಂಡಿರುವಂತಹ ಕಾರ್ಯದರ್ಶಿಗಳಾದಂಥ ಬಸವರಾಜ್ ದೇಶಮುಖ್ ಅಣ್ಣಜಿಯವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮತ್ತು ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಪೂಜ್ಯ 9ನೇ ಪೀಠಾಧಿಪತಿಗಳು ಚಿರಂಜೀವಿ ದೊಡ್ಡಪ್ಪ ಅವರು ಸ್ಕೂಲಿಗೆ ಹೋಗಿದ ಪ್ರಯುಕ್ತ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರುವ ಬದಲಾಗಿ ಪೂಜ್ಯ ಅಣ್ಣಾಜಿಯವರು ಏನು ಸ್ಥಾನವನ್ನು ಅಲಂಕರಿಸಿಕೊಂಡಿರ್ತಾರೆ, ಅವರಿಗೂ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ನಮ್ಮ ಕಲ್ಯಾಣ ಕರ್ನಾಟಕದ ಹೆಸರಿಗೆ ತಕ್ಕಂತೆ ಕಲ್ಯಾಣ ಕರ್ನಾಟಕದಲ್ಲಿ ನಡೆದಾಡುವ ಅಣ್ಣ ಬಸವಣ್ಣ ಅಂತ ಹೆಸರಿಗೆ ತಕ್ಕಂತೆ ಈ ನಮ್ಮ ಮಾಜಿ ಸಂಸದರು, ನಮ್ಮ ಮಾರ್ಗದರ್ಶಕರು 1998ರಿಂದ ಅವರ ಒಂದು ಛತ್ರಛಾಯದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಸಮಾಜ ಸೇವೆ ಧರ್ಮ ಸೇವೆ ಮಾಡುತ್ತಾ ಬಂದಿರುತ್ತೇವೆ. ಡಾಕ್ಟರ್ ಬಸವರಾಜ್ ಪಾಟೀಲ್ ಸೇಡಂಜಿ ಅವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ. ನಮ್ಮ ಕಲಬುರಗಿ ಕೇಂದ್ರೀಯ ವಿದ್ಯಾಲಯದಿಂದ ನಮ್ಮ ಪ್ರೊಫೆಸರ್ ಬಸವರಾಜ್ ಪಿ ಡಣ್ಣೂರ್ ಸರ್ ಅವರು ನಮ್ಮ ಈ ಒಂದು ವೀರ್ ಶೆಟ್ಟಿ ಅವರು ಬರೆದಿರುವಂಥ ಕವನ ಸಂಕಲನಕ್ಕೆ ಒಂದೇ ಮಾತಿಗೆ ಅವರು ಕೂಡ ನಮ್ಮ ವೀರ್ ಶೆಟ್ಟಿ ಅವರಿಗೆ ಸಪೋರ್ಟ್ ಮಾಡಿ, ತಾವು ಏನು ಕನ್ನಡ ಮಾಧ್ಯಮದ ವಿದ್ಯಾರ್ಥಿ ಇದ್ದರೂ ಕೂಡ ಇಂಗ್ಲೀಷ್ನಲ್ಲಿ ಇಂಥ ಒಂದು ಕವಿತೆಯನ್ನು ಬರೆದಿದ್ಯಪ್ಪ, ನಾನು ನಿಮ್ಮ ಕಾರ್ಯಕ್ರಮ ಬರ್ತೀನಿ ಅಂತೇಳಿ ಒಂದೇ ಮಾತಿಗೆ ಬಸವರಾಜ್ ಸರ್ ಅವರು ಕೂಡ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುತ್ತಾರೆ. ಅವರಿಗೂ ಕೂಡ ನಿಮ್ಮ ವತಿಯಿಂದ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಮುಖ್ಯ ಅತಿಥಿಗಳಾಗಿ ಶರಣ ಸಂಸ್ಥಾನದ ಪ್ರೊಫೆಸರ್ ಸುಮಂಗಲಾ ರೆಡ್ಡಿ ಅಕ್ಕಾಜಿಯವರು ಕೂಡ ಆಗಮಿಸುತ್ತಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ. Presence of our respected guests on the dais. I request all the guests on the dais This book is published by Authors Press, publishers of creative. ಹಳ್ಳಿಯಲ್ಲಿ ಶಿಕ್ಷಕರಾಗಿ ಇಂಗ್ಲೀಷ್ನಲ್ಲಿ MA ಮಾಡಿ ತಮ್ಮ ಅನೇಕ ಗುರುಗಳ ಆಶೀರ್ವಾದದೊಂದಿಗೆ ಉತ್ತಮವಾದ ಇಂಗ್ಲೀಷ್ ಕವಿಯಾಗಿದ್ದಾರೆ. ನಾನು ಈ ಪುಸ್ತಕ ನೋಡಿದ ಮೇಲೆ ನನಗೆ ಸ್ವಂತ ಇಂಗ್ಲೀಷ್ ಕವಿತೆಯಷ್ಟು ಅಧ್ಯಯನ ಇಲ್ಲ. ನಾನು ಇಬ್ಬರಿಗೆ ಈ ಪುಸ್ತಕದ ಬಗ್ಗೆ ಪರಿಚಯ ಕೇಳಿದೆ. ಇಬ್ಬರು ಅದರಲ್ಲಿ ಒಬ್ಬರು ಇವತ್ತು ಈ ಕೃತಿಯನ್ನು ಕುರಿತು ಪರಿಚಯ ನೀಡ್ತಾರೆ. ಹಾರ್ವೆಸ್ಟ್ ಆಫ್ ಸ್ಟಿಲ್ನೆಸ್, ಸಾರ್ವಕಾಲಿಕ ಸತ್ಯದ ಮೇಲೆ ನಿಂತಿರುವ ಕವಿತೆಗಳನ್ನು ಅವರು ಬರೆದಿದ್ದಾರೆ. ಮನುಷ್ಯ ಬದುಕಬೇಕಾಗಿದ್ದು ಸಾರ್ವಕಾಲಿಕ ಸತ್ಯಕ್ಕಾಗಿಯೇ. ಇದು ಸತ್ಯದ ಮಾತು. ಆದರೆ ನಾವು ಮಾತು ಸತ್ಯದ ಆಡುತ್ತೇವೆ, ನಮ್ಮ ಬದುಕು ಅದಕ್ಕೆ ವಿಪರೀತವಾಗಿರುತ್ತದೆ. ಆದರೆ ಕಾನ್ಸ್ಟೆಂಟ್ ಹ್ಯಾಮರಿಂಗ್, ಮೇಲಿಂದ ಮೇಲೆ ಹೊಡೆದು ಬಡಿದು ಸತ್ಯದ ಕಡೆಗೆ ತೆಗೆದುಕೊಂಡು ಹೋಗಬೇಕಾಗುತ್ತದೆ. ಅಂತಹ ಒಂದು ಸಂಕಲನವನ್ನು, ಕವಿತೆಗಳ ಸಂಕಲನ ಇವತ್ತು ಬಿಡುಗಡೆಯಾಗಿದೆ. ಆದರಣೀಯ ಪ್ರೊಫೆಸರ್ ಬಸವರಾಜ್ ಪಿ ಡಣ್ಣೂರ್, ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಕೇಂದ್ರೀಯ ವಿಶ್ವವಿದ್ಯಾಲಯದ ಮಾನ್ಯ ಇಂಗ್ಲೀಷ್ ಪ್ರಾಧ್ಯಾಪಕರು. ಅವರು ಒಳ್ಳೆಯ ವಿಮರ್ಶಕರು
ಒಳ್ಳೆಯ ಲೇಖಕರು ಮತ್ತು ಒಳ್ಳೆಯ ಉಪನ್ಯಾಸಕರು. ಸೌಭಾಗ್ಯದಿಂದ ಅವರು ಈ ಕೃತಿಯನ್ನು ಕುರಿತು ಮಾತಾಡಲಿಕ್ಕೆ ಒಪ್ಕೊಂಡಿದ್ದಾರೆ ಮತ್ತು ತಮ್ಮ ಮೆಚ್ಚುಗೆಯನ್ನು ಸಹ ವ್ಯಕ್ತ ಮಾಡಿದ್ದಾರೆ. ಯಾಕಂದರೆ ಅವರಿಗೆ ಪರಿಸರ ಇಲ್ಲ. ಒಂದು ಕಾಲೇಜಿನಲ್ಲಿ ವಿಶ್ವವಿದ್ಯಾಲಯದಲ್ಲಿ ಇದ್ದಾಗ ಏನೊಂದು ಪರಿಸರ ಇರ್ತದೆ, ಆ ಪರಿಸರ ಹಳ್ಳಿಯಲ್ಲಿ ಕೆಲಸ ಮಾಡುವಾಗ ಸಿಗೋದಿಲ್ಲ. ಅಂಥ ವಿಪರೀತ ಪರಿಸ್ಥಿತಿಯಲ್ಲಿಯೂ ಅತಿ ಉತ್ತಮವಾದ ಕವನಗಳನ್ನು ಅವರು ಬರೆದಿದ್ದಾರೆ ಅಂತ ಹೇಳಿ ಡೊಣ್ಣೂರವರು ನನ್ನ ಮುಂದೆ ಭಾವನೆ ವ್ಯಕ್ತ ಮಾಡಿದ್ದಾರೆ. ಅವರು ಇದನ್ನು ಕುರಿತು ಮಾತಾಡ್ತಾರೆ. ನನಗೆ ವೀರ್ ಶೆಟ್ಟಿಯವರು ಅನೇಕ ವರ್ಷಗಳಿಂದ ಪರಿಚಯ, ವ್ಯಕ್ತಿತ್ವ ವಿಕಸನ ಮತ್ತು ಮಕ್ಕಳ ಬೆಳವಣಿಗೆಯಲ್ಲಿ ತನ್ನ ಜೀವನವನ್ನೇ ಮುಡುಪಾಗಿಟ್ಟುಕೊಂಡಿರ್ತಕ್ಕಂಥ ವ್ಯಕ್ತಿ. ತುಂಬ ಸಂತೋಷದಿಂದ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇನೆ. ಮುಂದಿನ ದಿನಗಳಲ್ಲಿ ಅವರ ಈ ಇಂಗ್ಲೀಷ್ ಕೃತಿಗಳು ಕನ್ನಡದಲ್ಲಿಯೂ ಅನುವಾದವಾಗಿ ಎಲ್ಲರಿಗೆ ಅನುಕೂಲವಾಗುವ ರೀತಿಯಲ್ಲಿ ಬೆಳೆದು ಬಂದಲ್ಲಿ ಇನ್ನೂ ಹೆಚ್ಚಿನ ಸಂತೋಷ ಅಂತ ಹೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಎಲ್ಲರಿಗೂ ನಮಸ್ಕಾರ. English in a primary or high school? In a high school, I think. He's a wonderful man. He has published a collection of poems in English. The title of the poem is Harvest of Stillness. Sedamji has already explained the meaning of this stillness. Stillness means silence. Silence and quiet and calmness. Silence, calmness and quietness. It is very difficult for a man to remain silent. It is very difficult for a man to stay in silence for more than a minute. But a man who can stay in silence, a man who can remain silent, and a man who can appreciate silence and stillness can realize the bliss, can realize God, and can realize the presence of God in every object of nature. So harvest of stillness means this is the fruit of silence, fruits of silence. This is the result of silence. And these 50 poems, I like the poems. I think I like about 20 poems. Listen to me. If a collection of poems, if it has 20 successful poems in it, it is a remarkable work of art. Any anthology which contains 20 good poems is a very good anthology. Take the example of Bendre. Don't think that all the poems that all the poems that contain in any work of Bendre are equally successful. It's not like that. In any collection, ಬಿಡುಗಡೆ ಮಾಡೋದಂತ okay, ನಮ್ಮ ಬಿರ್ಸಟ್ಟಿ 50% of poems will be good. ಅವ್ರಿಗೆ ಅಪ್ಪಾಜಿಯವರ ಪ್ರೇರಣದಿಂದ ನಮಗೆ ಬಹಳ ಪ್ರೇರಣೆ ಸಿಕ್ಕಿದಂತ ಮೊದಲು ಯಾವಾಗಲೂ ಸಿಕ್ಕಾಗೂ ಹೇಳ್ತಿದ್ರು. ಯಾಕಂದರೆ ಅಪ್ಪಾಜಿಯವರು ಯಾವಾಗಲೂ ನಮ್ಮ ಲಿಂಗಕ್ಕೆ ದೊಡ್ಡಪ್ಪ ಸಣ್ಣಬಸಪ್ಪ ಅಪ್ಪಾಜಿಯವರು ಬರೆಯೋರಿಗೆ ಬಹಳ ಪ್ರೋತ್ಸಾಹ ಕೊಡ್ತಿದ್ದರು. ಹೀಗಾಗಿ ಅವರ ಆಸೆ, ಅವರ ಕನಸದಂತೆ ಅವರು ಯಾರಿಗೂ ನಾವು ನಮ್ಮ ಸಂಸ್ಥೆ ಕೂಡ ಈಗ ಬರೆಯೋದಲ್ಲಿ ನಮ್ಮ ಬಹಳ ಮಹತ್ವವನ್ನು ಕೊಡ್ತೇವೆ. ಅದು ಮತ್ತು ಯಾವಾಗಲೂ ಬುಕ್ ಈ ಭಾಗಕ್ಕೆ ಪ್ರಿಂಟ್ ಮಾಡೋದಲ್ಲಿ ನಮ್ಮಲ್ಲಿ ನಮ್ಮ ಬಸವರಾಜವರು ಇದ್ದಾರೆ, ಕೊನ್ನೂರವರು ಇದ್ದಾರೆ. ಅದರ ಪರ್ಚೇಸ್ ಮಾಡೋರು ನಮ್ಮ ಸಂಸ್ಥೆಯು ಕೂಡ ನಾವು ಪರ್ಚೇಸ್ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಇವರಿಗೆ ದೇವರು ಇನ್ನೂ ಹೆಚ್ಚಿನ ಶಕ್ತಿ ಬರೆಯೋ ಕೊಡಲಿ, ಶರಣ ಬಸವೇಶ್ವರ ಕೊಡಲಿ. ಯಾಕಂದರೆ ಈ ಭಾಗ ನಮ್ಮ 12ನೇ ಶತಮಾನ ವಚನ ಸಾಹಿತ್ಯ ಬರೆದಂಥ ಭಾಗ ಮತ್ತು ದಾಸ ಇಲ್ಲಿ ನಮ್ಮ ಬಹಳಷ್ಟು ಈ ಭಾಗಕ್ಕೆ ಕಲ್ಯಾಣ ಕರ್ನಾಟಕಕ್ಕೆ ಕೊಡುಗೆ ಕೊಟ್ಟಂಥ ಭಾಗ. ಇನ್ನೂ ಹೆಚ್ಚಿನ ಸಂಖ್ಯೆ ಈ ಥರ ಬರಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ನಮ್ಮ ಬೇಸಟ್ಟಿ ಅವರಾದವರಿಗೆ ಧನ್ಯವಾದ ಹೇಳ್ತೇನೆ. ಮತ್ತು ಅವರ ಸೋದರ ಮಾವದೇರು, ಅವ್ರ ತಾಯಿ ಸ್ವರೂಪ, ಅವ್ರದ್ದಿಬ್ಬರು ಸೋದರ ಮಾವ ಅಂದರೆ ತಾಯಿ ಅಂದರೆ ಮಾಮಾದೇರು. ಒಂದು ಮಾ ಅಂದರೆ ತಾಯಿ, ಎರಡು ಮಾಗಿ ಇಬ್ಬರು ಅವರಿಗೆ ಆಶ್ರಯಾಗಿ ಅವರಿಗೆ ಒಳ್ಳೆಯ ಹುರುಗುಂದಿಸ್ತಾರೆ ಅಂತ ಹೇಳಿದರೆ ನಮ್ಮ ಅವರು ಇಬ್ಬರು ಸೋದರ ಮಾವರಿಗೆ ಮತ್ತೊಮ್ಮೆ ನಾವು ಧನ್ಯವಾದವನ್ನು ಹೇಳ್ತೇವೆ. ಎಲ್ಲರಿಗೂ ಶುಭ ಹಾರೈಸುತ್ತೆ. ಎರಡು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕೆಲಸ ಮಾಡಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಲಿಂಗೈಕ್ಯ ಅಪ್ಪಾಜಿಯವರು ನನಗೊಂದು ಅವಕಾಶ ಕೊಟ್ಟರು. ಬಸವ ಕಲ್ಯಾಣ ಅಂದೆ,
ಬಸವ ಕಲ್ಯಾಣ BCA ಕಾಲೇಜಲ್ಲಿ ಇಂಗ್ಲೀಷ್ ಲೆಕ್ಚರರ್ ಆಗಿ ಜಾಯ್ನ್ ಆಗಿದ್ದೆ ಬಿಫೋರ್ ಕೋವಿಡ್. ಸುಮಾರು ಒಂದು 4-5 ವರ್ಷ ಆದಮೇಲೆ ನಾನು ಪೋಸ್ಟ್ ಬಿಟ್ಟಾಗ ಅಪ್ಲೈ ಮಾಡಿದೆ, ಬಿಟ್ಟೆ ಆಮದು ಬೇರೆ. ಸೊ ಹಾಗಾಗಿ ನಾನು ಯಾವಾಗಲೂ ಈ ಸಂಸ್ಥಾನಕ್ಕೆ ಚಿರಋಣಿಯಾಗಿರ್ತೀನಿ. ತಮ್ಮ ಒಂದು ಮಾರ್ಗದರ್ಶನ ಸಪೋರ್ಟ್ ಹೀಗೆ ಇರಲಿ. ಬಸವರಾಜ ದೇಶಮುಖ ಅಣ್ಣ ಅವರು ಯಾವಾಗಲೂ ನಮ್ಮ ಮಾಮವರಾಗಿರ್ಬೋದು, ನಾವಾಗಿರ್ಬೋದು, ನಾವು ಚಿಕ್ಕಂದಿನಾಗಿನೂ ಕೂಡ ಈ ಸಂಸ್ಥಾನಕ್ಕೆ ಬರೋದು ಹೋಗೋದು, ಆ ಪೂಜ್ಯ ಈ ಲಿಂಗೈಕ್ಯ ಅಪ್ಪಾಜಿಯವರ ಒಂದು ದರ್ಶನ ಎಲ್ಲವೂ ಕೂಡ ನಡೀತಾನೆ ಬಂದಿದೆ. ಸೊ ಹಾಗಾಗಿ ನನ್ನ ಮೊದಲ ಪುಸ್ತಕ ಇಲ್ಲೇ ಒಂದು ಬಿಡುಗಡೆ ಆಗಬೇಕು ಅಂತ, ಯಾಕಂದರೆ ದೇವರ ಸನ್ನಿಧಿಯಲ್ಲಿ ಬಿಡುಗಡೆ ಆಗೋದಂದ್ರೆ ಒಂಥರ ಪೂರ್ವಜನ್ಮದ ಪುಣ್ಯ ಇದ್ದ ಹಾಗೆ. ಸೊ ಹಾಗಾಗಿ ನಾನು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಸ್ಥಳ ಕೂಡ ಈ ಒಂದು ಶರಣನ ಸನ್ನಿಧಿ. ಸೊ ಹಾಗಾಗಿ ನಾನು ಯಾವಾಗಲೂ ಈ ಒಂದು ಸಂಸ್ಥೆಗೆ, ಮಾತಾಜಿಯವರಿಗೆ, ಚಿರಂಜೀವಿ ಅಪ್ಪಾಜಿಯವರಿಗೆ, ದೇಶಮುಖ ಅಣ್ಣವರಿಗೆ ಯಾವಾಗಲೂ ಕೂಡ ನಾನು ಚಿರಋಣಿಯಾಗಿರ್ತೀನಿ. ಅದೇ ರೀತಿಯಾಗಿ ನಮ್ಮ ಪಾಟೀಲ್ಜಿಯವರು, ಒಂದು 2 ನಿಮಿಷದಲ್ಲಿ ಹೇಳ್ತೀನಿ. ಪಾಟೀಲ್ಜಿಯವರು ನಾನು ಅವರಿಗೆ ಭೇಟಿಯಾದಾಗ 2007-8ರಲ್ಲಿ ನನಗೆ ಹೈಯರ್ ಸ್ಟಡೀಸ್ ಸಲುವಾಗಿ ಸ್ಕಾಲರ್ಶಿಪ್ ಕೊಟ್ಟಿದ್ದರು. ಸುಧಾಮೂರ್ತಿ ಫೌಂಡೇಶನ್ ಮತ್ತು ಪಾಟೀಲ್ಜಿಯವರ ಒಂದು ನೇತೃತ್ವದಲ್ಲಿ. ಆವಾಗ 2,500 ಐ ಥಿಂಕ್, ಐ ಹ್ಯಾವ್ ಫೊಗಾಟನ್ ಪಾಟೀಲ್ಜಿ, ಅಪ್ಪಾಜಿ ಅದು ಮರೆತು ಬಿಟ್ಟಿದ್ದೆ ನಾನು. ಆವಾಗ ನಾನು 2 ವರ್ಷದ ಫೀಸ್ ಆಗಿತ್ತು ರೀ ಅಪ್ಪಾಜಿ ಅದು. ಸೊ ಆವಾಗ ನಾನು ಅಂದೆ, ನಾನು ಇವತ್ತು ಏನೇ ಇದ್ದೀನಿ, ಇವತ್ತು ತಮ್ಮ ಎದುರುಗಡೆ ನಿಂತು ಮಾತಾಡ್ತಾ ಇದ್ದೀನಿ, ಈ ಒಂದು ಕವನಗಳ ಸಂಕಲನ ಬರ್ದೀನಿ ಅಂತಂದರೆ ಎಲ್ಲೋ ಒಂದು ಕಡೆ ಪರೋಕ್ಷವಾಗಿ ಪಾಟೀಲ್ಜಿಯವರ ಒಂದು ಆಶೀರ್ವಾದ ನನ್ನ ಮೇಲೆ ಇದೆ. ಅವರ ಮಾರ್ಗದರ್ಶನದಲ್ಲಿ ನಾನು ಇನ್ನು ಮುಂದೆ ಬೆಳಿತೀನಿ ಅಂತಕ್ಕಂಥ ಒಂದು ವಿಶ್ವಾಸ ನನಗೆ ಇವತ್ತು ಆಗ್ತಾ ಇದೆ. ಅಣ್ಣಾಜಿಯವರಿದ್ದಾರೆ, ಮಾತಾಜಿಯವರಿದ್ದಾರೆ, ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಕಡಿಮೆ. ಈ ಥರ ಮಾಡ್ತಾ ಇದ್ದೀವಿ ಅಂದ್ರೆ ಆಯ್ತು, ನಮ್ಮ ಸಂಸ್ಥಾನದಲ್ಲಿ ಇದೆ, ಒಂದು ಬಿಟ್ಟು 2 ಕಲ್ಯಾಣ ಮಂಟಪ ಅದಾವೆ, ಇಲ್ಲೇ ಮಾಡಿರಿ. ಮತ್ತು ಪ್ರಸಾದ ಹೆಂಗ್ರಿ ಮಾತಾಜಿ ಅಂತ ಕೇಳಿದೆ. ಆಯಿತು, ಪ್ರಸಾದ ವ್ಯವಸ್ಥೆ, ಶರಣದಾಸದ ಪ್ರಸಾದ ವಿಚಾರ ಮಾಡೋದೇ ಬೇಡ. ಲಕ್ಷಾಂತರ ಜನ, ಕೋಟ್ಯಾಂತರ ಜನರಿಗೆ ಆಶ್ರಯ ಸ್ಥಾನವಾಗಿರ್ತಕ್ಕಂಥ ಈ ಒಂದು ಕಲಬುರಗಿ ಸಂಸ್ಥಾನ, ಲಿಂಗೈಕ್ಯ ಅಪ್ಪಾಜಿಯವರು ಹಾಗೂ ಕಲಬುರಗಿ ಶ್ರೀ ಶರಣಬಸವೇಶ್ವರ ನಿಮ್ಮೆಲ್ಲರ ಆರಾಧ್ಯ ದೈವ ಅಂಥ ಒಂದು ಶರಣನ ಸನ್ನಿಧಿಯಲ್ಲಿ ನನ್ನ ಪುಸ್ತಕ ಬಿಡುಗಡೆ ಆಗೋದು ಪೂರ್ವಜನ್ಮದ ಪುಣ್ಯ. ನಮ್ಮ ಊರಿನ ಜನ ಎಲ್ಲ ಬಂದಿದ್ದಾರೆ, ನನಗೆ ಹರಿಸ್ಲಾಕ್ಕೆ ಬಂದಿದ್ದಾರೆ. ಒಂದೇ ಹೇಳ್ತೀನಿ ಅಪ್ಪಾಜಿ, ಈ ಪುಸ್ತಕ ಮೇಲೆ ಇರ್ತಕ್ಕಂಥ ಒಂದು ಕವರ್ ಪೇಜ್ ಏನಿದೆಯಲ್ಲ ಅಪ್ಪಾಜಿ, ಇದು ನಮ್ಮೂರ ಕೆರೆ. ಇದು ಆ್ಯಕ್ಚುಲಿ ಡಿಸೈನ್ ನಾನೇ ಮಾಡಿದ್ದು ಅಪ್ಪಾಜಿ. ನಮ್ಮೂರ ಕೆರೆ ಇದು. ಯಾವಾಗೋ ಒಂದು ಸಲ ಅಂದರೆ ಯಾವ ಥರ ಕೆಲಸಕ್ಕೆ ಬರುತ್ತೆ ಅಂತಕ್ಕಂಥದ್ದು. ಯಾವಾಗೋ ಒಂದು ಸಲ ವಾತಾವರಣ ಚೆನ್ನಾಗಿತ್ತು, ಅವಾಗ ಫೋಟೋ ಕ್ಲಿಕ್ ಮಾಡಿದ್ದೆ, ನಮ್ಮೂರ ಕೆರೆಯ ವಿಹಂಗಮ ನೋಟ ಅಂತ ವಾಟ್ಸಪ್ಪಲ್ಲಿ ಸುಮ್ಮನೆ ಹಾಗೆ ಸ್ಟೇಟಸ್ ಹಾಕಿದ್ದೆ. ಅದು ಮುಂದೆ 3 ವರ್ಷಗಳಾದ ನಂತರ ನಾನು ಬುಕ್ಕಿಂದ ಕವರ್ ಪೇಜ್ ಆಗ್ತಂತ ನಾನು ಕನಸು ಮನಸ್ಸನ್ನಾಗಿ ಅಂದ್ಕೊಂಡಿದ್ದೆ. ಸೊ ಹಾಗಾಗಿ ಏನೇ ಇರಲಿ, ನಾನು ಈ ಒಂದು ಸಂದರ್ಭದಲ್ಲಿ ನಾವು ಪಾಟೀಲ್ಜಿಯವ್ರಿಗೆ ಕೇಳಿದಾಗ, ನೀನು ಸರ್ಕಲ್ ಎಲ್ಲಿದೆ, ಈಗೆಲ್ಲ ಇಂಗ್ಲೀಷ್ ಪುಸ್ತಕ ಎಲ್ಲ ಬಿಡುಗಡೆ ಮಾಡ್ತಾ ಇದೆಯಾ, ನೀನು ಎಲ್ಲಿದೆ ಅಂತ ಅಂದಾಗ, ಅಪ್ಪಾಜಿ ಬೆಂಗಳೂರು ಇದ್ದಾರೆ, ಹೈದರಾಬಾದ್ ಇದ್ದಾರೆ, ಡೆಲ್ಲಿ ಇದ್ದಾರೆ ಅಪ್ಪಾಜಿ, ಸರ್ಕಲ್ ಇದೆ, ಆದರೆ ಅವರು ಬರೋ ಕಂಡೀಷನ್ ಇರಲಿಲ್ಲ. ಹಾಗಾಗಿ ಮತ್ತೆ ಏನು ಮಾಡಬೇಕಂತ ಇದೆಯಾ ಅಂತಂದಾಗ, ಬಸವರಾಜ್ ಡೋಣೂರ್ ಸರ್ ಅವರಿಗೆ ಕೇಳೋಣ, ರಿಕ್ವೆಸ್ಟ್ ಮಾಡೋಣ ಅಂತ ಅನ್ಕೊಂಡಿನಿ ರೀ ಅಪ್ಪಾಜಿ ಅನ್ನೋಷ್ಟರಲ್ಲಿ ಅವ್ರ ಬಾಯಿಂದನೇ ಮತ್ತು ಆಯ್ತು, ನನ್ನ ಹತ್ರ ನಂಬರ್ದ, ನಾನು ಕಾಲ್ ಮಾಡ್ತೀನಿ ಅಂದರೆ ಇಮಿಡಿಯೇಟ್ ಕಾಲ್ ಮಾಡಿದ್ರು. ಒಂದೇ ಮಾತು ಹೇಳಿದ್ರು, ಒಂದೇ ರಿಂಗಿಗೆ ಎತ್ತರ. ಅಂದರೆ ಸರ್ ಅವ್ರು ಎಷ್ಟೊಂದು ಪೊಲೈಟ್ ಅಂದರೆ, ನಮ್ಮ ಡೋಣೂರ್ ಸರ್ ಕೂಡ ಪಾಟೀಲ್ಜಿ ಅವ್ರು ಅಂದರು 40 ನಿಮಿಷ ನಿಂಗೆ ಟೈಮ್ ಅದ, ಯಾಕಂದ್ರೆ ಅವರು 3 ಗಂಟೆ ಶಾರ್ಪ್ ಅಲ್ಲಿಂದ, ಯಾಕಂದ್ರೆ ಈಸ್ ಅ ಮ್ಯಾನ್ ಆಫ್ ಪ್ರಿನ್ಸಿಪಲ್. ಪಾಟೀಲ್ಜಿ ಅವರು ಅಷ್ಟೇ ಆಯಿತು, ನಮ್ಮದು ಡೋಣೂರ್ ಸರ್ ಕೂಡ ಅಷ್ಟೇ ಆಯಿತು. ಅವ್ರ ಬಗ್ಗೆ ಕೇಳಿದ್ದೀವಿ. ನನ್ನ ಸೌಭಾಗ್ಯ ಅಂತಂದರೆ ನನ್ನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಅವ್ರಿಗೆ ಇನ್ವೈಟ್ ಮಾಡಿ, ನನ್ನ ಒಂದು ಆ್ಯಸ್ ಎ ಬಡ್ಡಿಂಗ್ ಪೋಯೆಟ್, ಉದಯೋನ್ಮುಖ ಕವಿ, ನನ್ನ ಒಂದು ಕಾರ್ಯಕ್ರಮಕ್ಕೆ ಅವ್ರಿಗೆ ಕರೆಸಿ ಇದು ಮಾತಾಡೋಕ್ಕೆ ಸಾಧ್ಯ ಆಗಿರೋದು ನಮ್ಮ ಒಂದು ಪಾಟೀಲ್ಜಿಯವರಿಂದ ಅಂತ ಈ ಒಂದು ಸಂದರ್ಭದಲ್ಲಿ ತಮ್ಮ ಎದುರುಗಳೇ ನಾನು ಹೇಳ್ತೀನಿ. ಪಾಟೀಲ್ಜಿಯವರು ಇಲ್ಲದೇ ಇದ್ದರೆ ನಾನು ಮತ್ತೆ ಯಾರಿಗೂ ಅಷ್ಟೊಂದು ಎಫೆಕ್ಟಿವ್ ಆಗಿರ್ತಿರ್ಲಿಲ್ಲ. ಇನ್ನೊಂದು, ಇವತ್ತು ಅಪ್ಪಾಜಿ ಜನಸಂಖ್ಯೆ ಸ್ವಲ್ಪ ಯಾಕೆ ಕಡಿಮೆ ಆಗಿದೆ ಅಂದರೆ SDA ಎಕ್ಸಾಮ್ ಮಾಡಿದವ್ರೆ ಅಪ್ಪಾಜಿ. ಲಾಸ್ಟ್ ಟೈಮ್ TET ಇತ್ತು, ಈ ಸಂಡೆ SDA ಎಕ್ಸಾಮ್ ನಡೀತಾ ಇದೆ. ಸುಮಾರು ಒಂದು 50 ಜನ ಕಾಲ್ ಮಾಡಿ ಹೇಳಿದ್ರೆ ಅಟೆಂಡ್ ಮಾಡೋದಾಗಲಿಲ್ಲ. ನನ್ನ ಮೊಬೈಲ್ ಬೇರೆಯವ್ರು ಕೊಟ್ಟೆ, ಇರಲಿ ಪರವಾಗಿಲ್ಲ. 2ನೇ ಬುಕ್ ಅಪ್ಪಾಜಿ ಡಾಕ್ಟರ್ ಗುರುರಾಜ್ ಕರಜಿ ಸಾಹೇಬರು ತಮ್ಮ ಒಂದು ಮಾರ್ಗದರ್ಶನದಲ್ಲಿ ನನ್ನ 2ನೇ ಬುಕ್ಕಿಗೆ ಮುನ್ನುಡಿ ಬರೆದಿದ್ದಾರೆ, ಹಾರ್ವೆಸ್ಟ್ ಆಫ್ ಲೆಜೆಂಡ್. ಈ ಒಂದು ಹಾರ್ವೆಸ್ಟ್ ಕಂಟಿನ್ಯೂ ಆಗುತ್ತೆ, ಈ ಒಂದು ಸುಗ್ಗಿ ಕಂಟಿನ್ಯೂ ಆಗಿದೆ. ಇದು ಹಾರ್ವೆಸ್ಟ್ ಆಫ್ ಸ್ಟಿಲ್ನೆಸ್. ಮೊದಲ ಹಂತದಲ್ಲಿ 50 ಕವನ ಸಂಕಲನಗಳು. ಒಂದೇ ಲೈನಲ್ಲಿ ಹೇಳ್ತೀನಿ, AABB ರೈಮಿಂಗ್ ಸ್ಕೀಮ್ ನಮ್ಮದು ಡೋಣೂರ್ ಸರ್ ಅವರು ಇದರಲ್ಲಿ ಅಬ್ಸರ್ವ್ ಮಾಡಿದ್ದಾರೆ. ಸಂಗೀತ ಇದೆ, ರೈಮ್ ಇದೆ, ರಿದಮ್ ಇದೆ ಅಂತ ಹೇಳಿದ್ದಾರೆ. ನಮ್ಮ ಮುತ್ಯ ನಮ್ಮ ಅಜ್ಜ ಈರಣ್ಣ ಮಾಸ್ಟರ್, ನನಗೂ ಕೂಡ ಇವತ್ತಿಗೂ ಕೂಡ ಹಳ್ಳಿಗೆ ಈರಣ್ಣ ಮಾಸ್ಟರ್ ಅಂತ ಕರೀತಾರೆ. ಸೊ ಹಾಗಾಗಿ ನಮ್ಮ ಅಜ್ಜ ಸಂಗೀತ ಮಾಸ್ಟರ್ ಕೂಡ ಆಗಿದ್ದಾರೆ ಅಪ್ಪ. ತಾವು ರೈಟ್ಲಿ ಪಾಯಿಂಟೆಡ್ ಔಟ್, ವೀರಶೆಟ್ಟಿಯಲ್ಲಿ ಎಲ್ಲೊಂದು ಕಡೆ ಸಂಗೀತಗಾರ ಇದ್ದಾನೆ ಅಂತಂದರೆ ಅದಕ್ಕೆ ಕಾರಣ ನಮ್ಮ ಅಜ್ಜ ಹಿಂದೆ ಖಾಸಗಿ ಮಾಸ್ಟರ್ ಇದ್ದನು. ನಮ್ಮ ಊರಲ್ಲೆಲ್ಲ ಬಂದಿದ್ದಾರೆ ಹಿರಿಯರು, ಗುರು ಹಿರಿಯರು ಮಾರ್ಗದರ್ಶನ ಮಾಡೋಕ್ಕೆ. ನಮ್ಮ ಅಜ್ಜ ಈರಣ್ಣ ಮಾಸ್ಟರ್ ಖಾನಗಿ ಮಾಸ್ಟರ್ ಅಂದಾಗ ಅವಾಗೆಲ್ಲ. ಅದೇ ರೀತಿಯಾಗಿ ಅವರು ಸಂಗೀತ ಮಾಸ್ಟರ್ ಕೂಡ, ತಬಲಾ ಮತ್ತು ಪೇಟಿ ಎಲ್ಲೋ ಒಂದು ಕಡೆ ಅದು ಬ್ಲಡ್ಡಲ್ಲಿ ಹಾಗೆ ಬಂದಿದೆ. ಏನೋ ಒಂದು ಉದಯೋನ್ಮುಖ ಪ್ರತಿಭೆ. ಈ ಒಂದು ಸಾಹಿತ್ಯ ಪ್ರಪಂಚದಲ್ಲಿ ಸಿಕ್ಕಾಪಟ್ಟೆ ಕವಿಗಳಿದ್ದಾರೆ. ಅದರಲ್ಲಿ ಜಸ್ಟ್ ಒಂದೊಂದು ಹಂಬಲ್ ಅಟೆಂಪ್ಟ್ ಇದು. ಈ ಒಂದು ವಿಶಾಲ ಸಮುದ್ರ, ಐ ಆಮ್ ಜಸ್ಟ್ ಲೈಕ್ ಅ ಡ್ರಾಪ್ ಆಫ್ ವಾಟರ್. ಸೊ ಹಾಗಾಗಿ ನಾನು ಎಲ್ಲರಿಗೂ ಕೂಡ ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯರು ತಾವೆಲ್ಲ ಸಮಯವನ್ನು ಕೊಟ್ಟು ನಮ್ಮೊಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಿರಿ.
ತಮ್ಗೆ ಯಾವಾಗಲೂ ನಾನು ಚಿರಋಣಿ ಆಗಿರ್ತೀನಿ. ನಮ್ಮ ಶ್ರೀಕಾಂತ್ ಸರ್ ಅಂತೂ ಇಲ್ಲ, ಈಗ ಎಕ್ಸಾಮ್ ಇದಾವೆ ಹೆಂಗೆ ಮಾಡಲಿ ವೀರ್ ಶೆಟ್ಟಿ, ನನಗೆ ಆಗಂಗಿಲ್ಲ, ಇಬ್ಬರೇ ಇದ್ದೀವಿ, ಆದರೂ ಕೂಡ ನಾನು ಟ್ರೈ ಮಾಡ್ತೀನಿ ಅಂದರು. ಬಟ್ ನಿನ್ನೆ ನಾ ಬಸವ ಕಲ್ಯಾಣಕ್ಕೆ ಅವ್ರಿಗೆ ಇನ್ವಿಟೇಷನ್ ಕೊಡೋಕ್ಕಂತ ಹೋಗಿದ್ದೆ. ಸಡನ್ನಾಗಿ ಏನಾಯಿತು, ನನಗೆ ಆರಾಮಿಲ್ಲ, ನಾನು ಊರಿಗೆ ಬಂದೀನಿ, ಬಟ್ ನಿನ್ನ ಕಾರ್ಯಕ್ರಮಕ್ಕೆ ಬರ್ತೀನಿ, 1 ತಾಸಾದ್ರೂ ಬಂದು ನೀವು ಕೂತು ಸ್ವಲ್ಪ ಏನಾದರೂ ಹೇಳಿ ಹೋಗ್ತೀನಿ ಅಂತಂದರು. ಅವರಿಗೂ ಕೂಡ ನಾನು ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತೀನಿ. ನಮ್ಮ ವೀರೇಶ್ ಪೂಜಾರಿ ಸರ್ ಅವರು, ಇದು ಗುರು ಶಿಷ್ಯರ ಸಂಗಮ. ನಮ್ಮ ಗುರುಗಳು ಕೂಡ ಇವತ್ತು ನಾನು ಈ ಸ್ಟೇಜ್ ಮೇಲೆ ಇದ್ದೀನಿ ಅಂತಂದರೆ ನಮ್ಮ ಗುರುಗಳು ಇಲ್ಲೇ ಇದ್ದಾರೆ, ಪರಮೇಶ್ವರ್ ಅಂತ ಶಾಂತಮೂರ್ತಿಗಳು. ನಂದು ಇವತ್ತು ಇಷ್ಟು ಇಂಗ್ಲೀಷ್ ಫೌಂಡೇಶನ್ ಸ್ಟ್ರಾಂಗ್ ಆಗಿದೆ ಅಂದರೆ ನಮ್ಮ ಪರಮೇಶ್ವರ್ ಎಷ್ಟೊಂದು ಅದ್ಭುತ ಅಂದರೆ ಫೌಂಡೇಶನ್ ಸ್ಟ್ರಾಂಗ್. ಯಾವುದೇ ಒಂದು ಬಿಲ್ಡಿಂಗ್ ನಿಂದಿರಬೇಕಾದ್ರೆ ಫೌಂಡೇಶನ್ ಸ್ಟ್ರಾಂಗ್. ಆ ಫೌಂಡೇಶನ್ ಮಾಡಿರ್ತಕ್ಕಂಥ ನಾನು ಯಾವಾಗಲೂ ಚಿರಋಣಿ ಆಗಿರ್ತೇನೆ ಸರ್. ಪ್ಲೀಸ್ ಪರಮೇಶ್ವರ್ ಇಲ್ಲೇ ಇದ್ದಾರೆ, ಅದ್ಭುತ ಶಿಕ್ಷಕರು. ಒಬ್ಬ ವಿದ್ಯಾರ್ಥಿಗೆ ಒಳ್ಳೆಯ ಶಿಕ್ಷಕ ಸಿಕ್ಕರೆ ಅವನು ಎಷ್ಟೊಂದು ಎತ್ತರ ಮಟ್ಟಕ್ಕೆ ಹೋಗ್ತಾನೆ ಅಂತಕ್ಕಂಥದ್ದು. ಈಗ ನಾನು ಎತ್ತರ ಮಟ್ಟ ಇಲ್ಲ, ನಮ್ದು ಯಾವಾಗಲೂ ಏನಂದರೆ ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ. ನಾನೇನು ದೊಡ್ಡವಲ್ಲ. ನಾನು ಯಾವಾಗಲೂ ಏನು ಅಂದ್ಕೊಳ್ತೀನಿ ಅಂದರೆ, ಒಂದು ಹಿಂದಿಯಲ್ಲಿ ಮಾತಿದೆ, ಸಾಮ್ನೆ ಒಳಗೋ ಕವಿ ಕಮ್ಜೋರ್ ನೈ ಸಮಜ್ನ. ಹಾಗಾಗಿ ನಾನು ಯಾವಾಗಲೂ ಪ್ರತಿಯೊಬ್ಬರಿಂದ ಒಂದೊಂದು ಕಲಿತಾ ಹೋಗ್ತಿದ್ದೀನಿ. ಈ ಒಂದು ಪುಸ್ತಕಗಳು 2 ನಿಮಿಷದಲ್ಲಿ ಮುಗಿಸ್ಬಿಡ್ತೀನಿ. ಇವು ಯಾವ ಥರ ಕಾವ್ಯಗಳು ಹುಟ್ಟುಕೊಂಡು ಅಂತಕ್ಕಂಥದ್ದು. ಈ ನಾನು ಬರಿಬೇಕಾದ್ರೆ ಇವತ್ತು ಬರದೆ ಅಂದರೆ ಆ ಫ್ಲೋ ಒಂದೇ ಸಲ ಬಂದಿದ್ದಲ್ಲ, ಇದು ವರ್ಷಾನುಗಟ್ಟಲೆ ಟೈಮ್ ತೊಗೊಂಡಿದ್ದು. ಈಗ ನಾವು ಸರ್ಕಾರಿ ಶಾಲೆ ಶಿಕ್ಷಕರಾಗಿದ್ದಾಗ ಬೆಳಗ್ಗೆಯಿಂದ 4 ಗಂಟೆ ತನಕ 4:15 ತನಕ ಸ್ಕೂಲ್. ಆಮೇಲೆ ವೆನೆವರ್ ಐ ಗಾಟ್ ಲೀಜರ್ ಟೈಮ್, ಆ ಲೀಜರ್ ಟೈಮನ್ನು ನಾನು ಈ ಥರ ಯೂಸ್ ಮಾಡ್ಕೊಂಡಿದ್ದೀನಿ. ಬೇರೆ ಬೇರೆಯವ್ರು ಲೀಜರ್ ಟೈಮಲ್ಲಿ ಏನೇನು ಮಾಡ್ತಾರೆ, ಏನೋ ಒಂದು ಮಾಡಬೇಕು, ಸಮಾಜ ನನಗೇನು ಕೊಟ್ಟಿದೆ ಅಥವಾ ದೇಶ ನನಗೇನು ಕೊಟ್ಟಿದೆ ಅನ್ನೋದಕ್ಕಿಂತ ದೇಶಕ್ಕೆ ನಾನೇನು ಕೊಡ್ತೀನಿ ಅಂತಕ್ಕಂಥದ್ದು ಇಂಪಾರ್ಟೆಂಟ್. ಸೊ ಹಾಗಾಗಿ ಒಂದು ಸಣ್ಣ ಒಂದು ಪ್ರಯತ್ನ ಮಾಡಿದ್ದೀನಿ ನಾನು. ಅದೇ ರೀತಿಯಾಗಿ ಒಂದು ಬಸವಣ್ಣನವರ ಸಮಕಾಲೀನ ವಚನಕಾರರಾಗಿರ್ತಕ್ಕಂಥ ಹುಲಿಗೇರಿ ಸೋಮನಾಥ್ ಅವರು ಒಂದು ಕಡೆ ಹೇಳ್ತಾರೆ, ಕೆಲವೊಮ್ಮೆ ಬಲ್ಲವರಿಂದ ಕಲ್ತು, ಕೆಲವೊಮ್ಮೆ ಶಾಸ್ತ್ರಂಗಳಂ ಕೇಳ್ತಂ, ಕೆಲವು ಮಾಳ್ಪವರಿಂದ ಕಂಡು, ಕೆಲವು ಸುಜ್ಞಾನದಿಂದ ನೋಡ್ತಂ, ಕೆಲವು ಸಜ್ಜನ ಸಂಘದಿಂದ ಅರಿಯಲ್ ಸರ್ವಜ್ಞನಪ್ಪಂ ನರಂ ಫಲವು ಪಳ್ಳ ಸಮುದ್ರವೈ ಹರಾರ ಶ್ರೀ ಚನ್ನ ಸೋಮೇಶ್ವರ ಅಂದಾಗ ಎಲ್ಲರಿಂದ ಸ್ವಲ್ಪ ಸ್ವಲ್ಪ ಜ್ಞಾನವನ್ನು ಪಡ್ಕೊಂಡಿದ್ದೀನಿ. ಇಲ್ಲ ನಮ್ಮ ಮಾರ್ಗದರ್ಶಕರಿದ್ದಾರೆ, ನಮ್ಮ ಗುರುಗಳು ಹೆಂಗಿದೆ ಅಂದರೆ, ಡೋಣೂರು ಸರ್ ಅವರು ಸ್ಟೂಡೆಂಟ್, ನಮ್ಮ ವೀರೇಶ್ ಪೂಜಾರಿ ಸರ್, ವೀರೇಶ್ ಪೂಜಾರಿ ಸರ್ ಸ್ಟೂಡೆಂಟ್ ನಾನು, ಅಂದರೆ ಗುರು ಶಿಷ್ಯರ ಸಂಗಮ ಇಲ್ಲಿ. ಸೊ ಹೀಗಾಗಿ ನಾನು ಹೆಚ್ಚಿಗೆ ಮಾತಾಡೋದಿಲ್ಲ. ಈ ಒಂದು ಪದ್ಯಗಳು ದಯವಿಟ್ಟು ತಾವು ಕೊಂಡುಕೊಂಡು ಓದಬೇಕು. ಈಗ ಆಥರ್ ಸ್ಪೇಸ್ ನ್ಯೂ ಡೆಲ್ಲಿಯವರು ಪಬ್ಲಿಷ್ ಮಾಡಿದ್ದಾರೆ. ಇದು ಆಲ್ರೆಡಿ ವರ್ಲ್ಡ್ ವೈಡ್ ರೀಚ್ ಆಗಿದೆ, ಗ್ಲೋಬಲ್ ಮಾರ್ಕೆಟಿಂಗ್ ಇದೆ. ಇಟ್ ಆಲ್ರೆಡಿ ರೀಚ್ ಅಕ್ರಾಸ್ ದ ವರ್ಲ್ಡ್. ಅವ್ರ ಪ್ರೆಸ್ದವ್ರು ಎಷ್ಟೊಂದು ಆ್ಯಕ್ಟಿವ್ ಆಗಿದ್ದಾರೆ ಅಂತಂದರೆ, ಈ ಥರ ಮ್ಯಾನುಸ್ಕ್ರಿಪ್ಟ್ ಸಿಗೋದೇ ಬೇಕ್ರಿ. ಈ ಥರ ಮ್ಯಾನುಸ್ಕ್ರಿಪ್ಟ್ ಸಿಕ್ತಂತಂದರೆ ಆಲ್ರೆಡಿ ಇದು ಪುಸ್ತಕ ಇವತ್ತು ನಾವು ಅಫಿಷಿಯಲ್ ಆಗಿ ಮಾಡ್ತಾ ಇದ್ದೀವಿ. ಬಟ್ ಅಕ್ಟೋಬರ್ 7 ತಾರೀಕು ಆಲ್ರೆಡಿ ರಿಲೀಸ್ ಆಗಿದೆ. ಅಮೆಝಾನ್ ಇಂಟರ್ನ್ಯಾಷನಲ್ ಪ್ಲಾಟ್ಫಾರ್ಮ್ ನಿಮ್ಗಂತೂ ಗೊತ್ತಿದೆ, ಫ್ಲಿಪ್ಕಾರ್ಟ್, ಅಮೆಝಾನಲ್ಲಿ ಅವೈಲೇಬಲ್ ಇದೆ. ನೀವು ಜಸ್ಟ್ ಟೈಟಲ್ ಸರ್ಚ್ ಮಾಡಿದ್ರೆ ಸಾಕು, ಹಾರ್ವೆಸ್ಟ್ ಆಫ್ ಸ್ಟಿಲ್ನೆಸ್ ಅಂತ, ಅಥವಾ ಯು ಕ್ಯಾನ್ ಸರ್ಚ್ ಬೈ ಮೈ ನೇಮ್ ವೀರ್ ಶೆಟ್ಟಿ ಅವರಾದ್ ಅಂತ ಸರ್ಚ್ ಮಾಡಿದ್ರು ಕೂಡ ಯು ಕ್ಯಾನ್ ಗೆಟ್ ಇಟ್. ಸೊ ದಯವಿಟ್ಟು ಇಲ್ಲಿ ಸ್ವಲ್ಪ ಪುಸ್ತಕಗಳು ತರಿಸಿದ್ದೀನಿ ನಾನು, ಯಾಕಂದರೆ ಅದು ಪ್ರಿಂಟಿಂಗ್ ಕಾಸ್ಟಲ್ಲಿ ನನಗೆ ಏನು ಬೀಳುತ್ತೆ, ಸಾಹಿತ್ಯ ಓದೋರ ಸಂಖ್ಯೆ ಕಡಿಮೆ ಆಗಿದೆ ಅಪ್ಪಾಜಿ. ಸೊ ಹಾಗಾಗಿ ನಾನು ಎಷ್ಟಾಗ್ತಾ ಆಗಲಿ, ಎಷ್ಟು ಸಾಧ್ಯ ಆಗ್ತಾ ಆಗಲಿ, ಇಲ್ಲಿಂದನೇ ಒಂದು ಕ್ರಾಂತಿ ಸ್ಟಾರ್ಟ್ ಮಾಡೋಣ. ನಾನು ಎಷ್ಟೊಂದು ಎಲ್ಲ ಕಡೆ ಸ್ಪ್ರೆಡ್ ಮಾಡಿದ್ದೀನಿ. ಇದು ಸುಮಾರು ಈಗ ಆನ್ಲೈನಲ್ಲಿ ಏನೂ ಇಲ್ಲ ಅಂತಂದರೆ 1.5 ತಿಂಗಳಲ್ಲಿ more than 500 ಬುಕ್ಸ್ಗಳು ಆಲ್ರೆಡಿ ಸೇಲ್ ಆಗ್ಯಾವ ಅಪ್ಪಾಜಿ. ಈ 2ನೇ ಮುದ್ರಣ ಶಾರ್ಟ್ಲಿ ಜನವರಿಲಿ 2ನೇ ಮುದ್ರಣ ಮಾಡ್ತೀನಿ ಅಂದರೆ ಇವತ್ತು ನಾವು ಪುಸ್ತಕ, ಯಾಕಂದರೆ ಲೇಟ್ ಆಗ್ತಿತ್ತು ಭಾಳ. ಅಕ್ಟೋಬರ್ 7 ಪಬ್ಲಿಷ್ ಆಗಿದೆ. ಇವತ್ತಿಗೂ ಕೂಡ ಒಂದಾದ ನಂತರ ಒಂದು ತರಬೇತಿ ಅದು ಇದು ಸರ್ಕಾರಿ ಶಾಲೆ ಶಿಕ್ಷಕರನ್ನು ನಿಮ್ಗೆ ಗೊತ್ತೇ ಇದೆ. ಸೊ ಹಾಗಾಗಿ ಸಿಕ್ಕಾಪಟ್ಟೆ ವರ್ಕ್ ಶೆಡ್ಯೂಲ್ ಬ್ಯುಸಿ ಇರೋದ್ರಿಂದ ನಾನು ಜಾಸ್ತಿ ಟೈಮ್ ತೊಗೊಳಂಗಿಲ್ಲ. ಆ್ಯಂಡ್ ಇನ್ನೊಂದು ಲಾಸ್ಟ್ ಟೈಮ್ TT ಎಕ್ಸಾಮ್, ಈ ಟೈಮ್ ಯಾರು ಬರಲಿ ಬಿಡಲಿ ಕಾರ್ಯಕ್ರಮ ಮಾಡೋಣ, ಮುಂದೆ ನೋಡೋಣ, ಅಲ್ಲಿ ಬುಕ್ ಲಾಂಚ್ ಅದು ಮಾಡ್ಕೊತ ಹೋಗೋಣ ಅಂತ ನಾನು ಅಂದಾಗ. ಸೊ ಕೊನೆಗೆ ಮಾತಾಜಿಯವರಿಗೆ ಮತ್ತು ಅಣ್ಣಾಜಿಯವರಿಗೆಲ್ಲ ನಾನು ರಿಕ್ವೆಸ್ಟ್ ಮಾಡಿದಾಗ ಭಾಳ ಖುಷಿಯಿಂದ ಒಪ್ಕೊಂಡ್ರು. ನಾನು ಯಾವಾಗಲೂ ತಮಗೆ ಸಂಸ್ಥಾನಕ್ಕೆ ಚಿರಋಣಿಯಾಗಿರ್ತೀನಿ ಅಪ್ಪಾಜಿ. ಮುಂದೆ ಇನ್ ಫ್ಯೂಚರ್ ನಾನು ಆಫ್ಟರ್ ರಿಟೈರ್ಮೆಂಟ್ ನಾನು ತಮ್ಮ ಒಂದು ಇದರಲ್ಲಿ ಸೇವೆ ಸಲ್ಲಿಸ್ತೀನಿ. ತಮ್ಮ ಮಾರ್ಗದರ್ಶನ ಇರಲಿ, ತಮ್ಮದೊಂದು ಆಶೀರ್ವಾದ ಇರಲಿ. ನಮ್ಮದು ಅಪ್ಪಾಜಿ ಪಾಟೀಲ್ಜಿ ಅಂತೂ ಶಾಂತ ಮೂರ್ತಿಗಳವರು. ನೀ ಏನು ಮಾಡು, ಆಲ್ವೇಸ್ ನಾನು ನಿನ್ನ ಸಪೋರ್ಟ್ ಇರ್ತೀನಿ ಅಂತಕ್ಕಂಥದ್ದು. ಸೊ ಅವರು ಕೂಡ ಹಾಗಾಗಿ ನಮ್ಮ ಪಸಾರ್ ಸರ್ ಬಂದಿದ್ದಾರೆ, ಅವರಿಗೂ ಕೂಡ ಧನ್ಯವಾದಗಳು. ನಮ್ಮ ಎಜುಕೇಷನ್ ಡಿಪಾರ್ಟ್ಮೆಂಟಿಂದ ECO ಸರ್ ಮಂಜುನಾಥ್ ಸರ್ ಬಂದಿದ್ದಾರೆ. ನಮ್ಮ DDPI ಸಾಹೇಬರು ಬರಬೇಕಾಗಿತ್ತು, ಕಾರಣಾಂತರಗಳಿಂದ ಬರೋಕ್ಕಾಗಲಿಲ್ಲ, ಅದಕ್ಕೆ ಮಂಜುನಾಥ್ ಸರ್ ಅವರು ಕಳಿಸಿದ್ದಾರೆ. ಅವರಿಗೂ ಕೂಡ ನಾನು ಯಾವಾಗಲೂ ಕೃತಜ್ಞನಾಗಿರ್ತೀನಿ.